ಮೂಡ ಹಗರಣದಲ್ಲಿ ಸತ್ಯದ ಪರವಾಗಿ ತೀರ್ಪು ಬರಲಿದೆ ಅಂತಕ್ಕಂಥ ವಿಶ್ವಾಸವನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಅವರು ಮಾತನಾಡ್ತಾ ಹೇಳ್ತಾರೆ, ಸತ್ಯಕ್ಕೆ ಜಯ ಸಿಗುತ್ತೆ, ನಮ್ಮ ಪರವಾಗಿ ತೀರ್ಪು ಬರುತ್ತೆ, ಸಿಎಂ ಅವರೇ ನಮಗೆ ಅನೇಕ ಸಾಕ್ಷಿಯನ್ನ ಕೊಟ್ಟುಬಿಟ್ರು ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ದೂರುದಾರ ಸ್ನೇಹಮಯಿ ಕೃಷ್ಣ ಈ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪರ ಅಂತ ನಾ ಹೇಳಲ್ಲ, ಸತ್ಯಕ್ಕೆ ಜಯ ಸಿಗುತ್ತೆ, ಸತ್ಯದ ಪರ ತೀರ್ಪು ಬರುತ್ತೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮವಾಗಿ ಸೈಟನ್ನು ಪಡೆದಿದ್ದಾರೆ ಎಂಬುವ ಆರೋಪಕ್ಕೆ ಗುರಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಒಂದು ರೀತಿಯಾದಂಥ ಟೆನ್ಷನ್ ಆದಂತಹ ದಿನ. ಯಾಕೆಂದರೆ ಅವರಿಗೆ ಪ್ರಾಸಿಕ್ಯೂಷನ್ನ ಅನುಮತಿ ಸಿಗುತ್ತೋ ಇಲ್ಲೋ ಅನ್ನುವಂಥದ್ದು ಇವತ್ತು ಗೌರವಾನ್ವಿತ ನ್ಯಾಯಾಲಯ ತನ್ನ ಆದೇಶವನ್ನು ಕೂಡ ಪ್ರಕಟ ಮಾಡಲಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಒಟ್ಟು 3 ಜನ ದೂರದಾರರಲ್ಲಿ ಒಬ್ಬ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಇವತ್ತಿನ ಆದೇಶ ನಿಮ್ಮ ಪರವಾಗಿ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇದೆಯಾ? ಸರ್, ನಮ್ಮ ಪರವಾಗಿ ಅನ್ನೋದಕ್ಕಿಂತ ಸತ್ಯದ ಪರವಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದರೆ ಏನು ಅಕ್ರಮ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ ಮಾಹಿತಿ ಮತ್ತು ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಮತ್ತು ಮಾನ್ಯ ನ್ಯಾಯಾಲಯಕ್ಕೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಯಾವ ರೀತಿಯಲ್ಲಿ ಅಕ್ರಮಗಳು ನಡೆದಿದೆ, ಅದಕ್ಕೆ ಪೂರಕವಾಗಿ ಯಾವ ಸಾಕ್ಷ್ಯಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರೋದ್ರಿಂದ ಸೊ ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ನಮ್ಮ ಪರವಾಗಿ ಅಂದರೆ ಸತ್ಯದ ಪರವಾಗಿ ತೀರ್ಪು ಕೊಡುತ್ತೆ ಅನ್ನೋ ನಮಗೆ ವಿಶ್ವಾಸ ಇದೆ. ಯಾಕಂದರೆ ಭಾಳ ಸುದೀರ್ಘವಾದಂಥ ವಿಚಾರಣೆ ನಡೆದಿರುವಂಥದ್ದು. ಅಂದರೆ ತುಂಬಷ್ಟು ಲಾಯರ್ಗಳು ಅವ್ರ ಕಡೆಯೂ ತುಂಬ ಸೀನಿಯರ್ಸ್ ಲಾಯರ್ಸ್ ಬಂದಿದ್ದು, ನಮ್ಮ ಕಡೆ ಕೂಡ ಲಾಯರ್ಸ್ ಬಂದರು. ನಿಮಗೆ ಯಾವ ಪಾಯಿಂಟ್ ವರ್ಕ್ ಆಗಿದೆ ಅಂದರೆ ನಮ್ಮ ಪರವಾಗಿ ಬರುತ್ತೆ ಅನ್ನೋಂಥದ್ದು ಯಾವ ಪಾಯಿಂಟ್ ಅನಿಸುತ್ತೆ? ಸರ್, ಇಲ್ಲಿ ಏನು ಸಿದ್ದರಾಮಯ್ಯರ ಅಧಿಕಾರ ಅವಧಿ ಇತ್ತು, ಆ ಅಧಿಕಾರ ಅವಧಿಯಲ್ಲೇ ಈ ಒಂದು ಕೃತ್ಯಗಳು ನಡೆದಿರೋದನ್ನ ನಾವು ಸ್ಪಷ್ಟವಾಗಿ ಗಮನಕ್ಕೆ ತಂದಿದ್ದೀವಿ. ಮೊದಲನೇದು 96-98ನೇ ಅವಧಿಯಲ್ಲಿ ಅವರೇನು ಉಪಮುಖ್ಯಮಂತ್ರಿ ಆಗಿದ್ದು, ಆ ಸಂದರ್ಭದಲ್ಲಿ ಭೂಸ್ವಾಧೀನ ಕೈ ಬಿಡುವಂಥ ಪ್ರಕ್ರಿಯೆ ಹೇಗೆ ನಡೆಯಿತು. ಅದಾದ ನಂತರ 2004-2005 ಸಂದರ್ಭದಲ್ಲಿ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಹೇಗೆ ಕರೆಪತ್ರ ನೋಂದಣಿ ಆಯಿತು ಮತ್ತು ಹೇಗೆ ಅನ್ಯಕ್ರಾಂತ ಆದೇಶನ ಮಾಡಿದರು ಅನ್ನೋದ್ರ ಬಗ್ಗೆ ಅದರ ಗಮನಕ್ಕೆ ತಂದಿದ್ದೀವಿ. ಆನಂತರ ಅವರು 2013ರಿಂದ ನಂತರ ಏನು ಮುಖ್ಯಮಂತ್ರಿ ಆಗಿದ್ರು, ಆ ಸಂದರ್ಭದಲ್ಲಿ ಅಂದರೆ 2014ನೇ ಇಸ್ವಿಲಿ ಅವರ ಹೆಂಡತಿ ಶ್ರೀಮತಿ ಪಾರ್ವತಿ ಅವರಿಂದ ಬದಲಿ ನಿವೇಶನ ಪಡೆಯುವಂಥ ಪ್ರಕ್ರಿಯೆ ಹೇಗೆ ನಡೀತು ಮತ್ತು ಅವರ ಅವಧಿಯಲ್ಲೇ ಏನು ಧ್ರುವ ಕುಮಾರ್ ಅವರ ಅಧ್ಯಕ್ಷರಾಗಿದ್ದರು, ಅಂದರೆ ಸಿದ್ದರಾಮಯ್ಯ ಆಪ್ತರಾದಂಥ ಧ್ರುವ ಕುಮಾರ್ ಅವರ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲೇ ಅವರಿಗೆ ಬದಲಿ ಭೂಮಿ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿತ್ತು. ಇದೆಲ್ಲನೂ ಕೂಡ ನಾವು ಹಂತವಾಗಿ ಗಮನಕ್ಕೆ ತಂದಿದ್ದೀವಿ. ಮತ್ತು ಏನು ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಯ ಕುಟುಂಬದಲ್ಲಿ ನಡೆಯತಕ್ಕಂಥ ಒಂದು ಪ್ರಕ್ರಿಯೆಗಳಿಗೆ ಆ ವ್ಯಕ್ತಿಯ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಏನು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ, ಆ ಒಂದು ಆದೇಶಗಳನ್ನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ. ಸೊ ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪು ಕೊಡುತ್ತೆ. ಅಲ್ಲ, ಯಾಕೆಂದರೆ ಅವರು ಹೇಳ್ತಾ ಇದ್ದಂಥದ್ದು ಸಾಮಾನ್ಯವಾಗಿ ಅವರಿಗೆ ಭಾಳ ಮುಖ್ಯವಾಗಿ ಹೇಳ್ತಾ ಇದ್ದಂಥದ್ದು ಸಿದ್ದರಾಮಯ್ಯನವರ ಪಾತ್ರ ಎಲ್ಲೂ ಕೂಡ ರುಜುವಾತು ಆಗಲಿಲ್ಲ, ಸಿದ್ದರಾಮಯ್ಯನವ್ರದ್ದು ನೇರವಾದಂತಹ ಪತ್ರಗಳು ಇರಲಿಲ್ಲ, ಹಾಗಾಗಿ ತಮ್ಮ ಪರವಾಗಿ ಬರುತ್ತೆ ಅನ್ನುವಂಥ ಒಂದು ರೀತಿಯಾದ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯನವರ ಜೊತೆಗೆ ಸಿದ್ದರಾಮಯ್ಯನವರ ಪರವಾದಂಥವರ ಪರವಾಗಿ ಅಭಿಪ್ರಾಯಗಳಿದ್ದಾವೆ. ಸರ್, ಇಲ್ಲಿ ಎಲ್ಲದಕ್ಕೂ ಕೂಡ ಪ್ರತ್ಯಕ್ಷವಾಗಿ ಭಾಗಿಯಾಗಿರಬೇಕು ಅಂತಿರಲಿಲ್ಲ, ಪರೋಕ್ಷವಾಗಿ ಭಾಗಿಯಾದರೂ ಕೂಡ ಅದು ಅಪರಾಧ ಆಗುತ್ತೆ ಅನ್ನೋದು ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ಇವರಿಗೆ ಅವ್ರು ಭಾಗಿಯಾಗಿ ಗೆಲ್ತಾದ್ರು ಕೂಡ ಈಗ ವಿಷಯ ಗೊತ್ತಾದ ನಂತರ ಆದರೂ ಕೂಡ ಅವ್ರು ಪರಿಶೀಲನೆ ಮಾಡಿ ನನ್ನ ಗಮನಕ್ಕೆ ಬರೆದಾಗೆ ಈ ಥರ ಏನೋ ಅಕ್ರಮ ನಡೆದಿದೆ, ಹಾಗಾಗಿ ನಾವು ಇದನ್ನು ನಿವೇಶನ ವಾಪಸ್ ಕೊಡ್ತಾಯಿದ್ದೀವಿ ಅಥವಾ ಏನು ಅಕ್ರಮ ಮಾಡಿದರೆ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ತೀವಿ ಅಂತ ಒಂದು ಹೇಳಿಕೆ ಕೊಡಬಹುದಾಗಿತ್ತಲ್ಲ. ಆಲ್ ರೈಟ್, ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಈ ಪ್ರಕರಣ ಬೆಳಕಿಗೆ ಬಂದ ಡೇ 1ನಿಂದನೂ ಕೂಡ ಈ ಕೇಸನ್ನು ಮೈಸೂರಿನಲ್ಲಿ ತಾವು ಫಾಲೋ ಅಪ್ ಮಾಡ್ತಾ ಇದ್ದೀರಾ. ಯಾರ್ಯಾರ ವಿಶ್ವಾಸ ಹೇಗಿದೆ, ಏನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಮ ಪರವಾಗೇ ತೀರ್ಪು ಬರುತ್ತೆ ಅನ್ನೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರಿಗೆ ಅಷ್ಟು ಕಾನ್ಫಿಡೆನ್ಸ್ ಬರೋದಕ್ಕೆ ಏನು ಕಾರಣ ಅಂತ ಒಟ್ಟಾರೆ? ಪ್ರಮುಖವಾಗಿ ಅರವಿಂದ್, ಏನು ಸ್ನೇಹಮಯಿ ಕೃಷ್ಣ ಏನು CM ವಿರುದ್ಧವಾಗಿ ದೂರು ಕೊಟ್ಟಿರುವಂತಹ ಮೂವರಲ್ಲಿ ಅವರು ಕೂಡ ಒಬ್ಬರು. ಅವ್ರಿಗೆ ಭಾಳ ಕಾನ್ಫಿಡೆನ್ಸ್ ಇರುವಂಥದ್ದು ನಡೆದಿರುವಂತಹ ವಾದ ಪ್ರತಿವಾದಕ್ಕೆ ಸಂಬಂಧಪಟ್ಟಂತೆ ತಮಗಿರುವಂತಹ ಗಟ್ಟಿತನ ಎಂಥದ್ದು ಅನ್ನುವಂಥದ್ದು. ಅಂದರೆ ಅವರು ಯಾವ್ಯಾವ ಆಧಾರದ ಮೇಲೆ ತಮಗೆ, ಅಂದರೆ ಅವ್ರು ಹೇಳ್ತಾ ಇರುವಂಥದ್ದು ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನುವಂತಹದ್ದು. ಹಾಗಾಗಿ ನಮಗೆ ಇಂತಿಂತಹ ಆಧಾರ, ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಒಂದು ಪತ್ರವನ್ನು ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟಿರ್ತಾರೋ ಆ ಪತ್ರದಲ್ಲೇ ಎಕ್ಸಾಕ್ಟಾಗಿ 2001ರಲ್ಲೇ ಇದು ಲೇಔಟ್ ಆಗಿತ್ತು ಅನ್ನುವಂಥ ಅಂಶವನ್ನು ಅವರೇ ಖುದ್ದು
ಒಪ್ಕೊಂಡಿರುವಂಥದ್ದು. ಜೊತೆಗೆ 2008ರ ಹಿಂದಿನ ಎಲ್ಲ 50-50 ಅನುಪಾತವೂ ಕೂಡ ಕಾನೂನು ಬಾಹಿರ ಅಂತ ಸರ್ಕಾರವೇ ಮಾಡಿಕೊಂಡಿರುವಂತಹ ಒಂದು ಆದೇಶ ಏನಿದೆ, ಇಂಥವು ಎಲ್ಲವೂ ಕೂಡ ಸಹಜವಾಗಿಯೇ ನ್ಯಾಯಾಧೀಶರು ಗಮನಿಸಿರ್ತಾರೆ. ಮತ್ತು ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳ ಪ್ರಕಾರವಾಗಿ ನಿಶ್ಚಿತವಾಗ್ಲೂ ಕೂಡ ಇದು ಅಕ್ರಮವಾಗಿಯೇ ಸೈಟ್ಗಳ ವಿತರಣೆ ಆಗಿದೆ ಅನ್ನುವಂಥದ್ದನ್ನು ನಮ್ಮ ಲಾಯರ್ಗಳು ಪ್ರೂವ್ ಮಾಡುವಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸತ್ಯದ ಪರವಾಗಿ ತೀರ್ಪು ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ಸಹಜವಾಗಿಯೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅವರು ಇದರ ಜೊತೆಗೆ ಈಗ ಅವರು ಕೂಡ ಕೋರ್ಟ್ ಹಾಲ್ಗೆ ಮಧ್ಯಾಹ್ನ 12 ಗಂಟೆ ಒಳಗೆ ನಾವು ಕೂಡ ತೆರಳುತ್ತೇವೆ ಅನ್ನುವಂಥ ಮಾತನ್ನು ಕೂಡ ತಿಳಿಸಿದ್ದಾರೆ. ಅಂದರೆ ಅವರಿಗೆ ತುಂಬ ಕಾನ್ಫಿಡೆನ್ಸ್ ಇದೆ, ನನಗೆ ಈ ವಿಚಾರದಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಮೈಸೂರು ಭಾಗದಲ್ಲಿ ಸಹಜವಾಗಿಯೇ ಸಿದ್ದರಾಮಯ್ಯನವರ ತವರೂರು, ಹಾಗಾಗಿ ಇಲ್ಲಿ ಅಪಾರ ಸಂಖ್ಯೆ ಅವರ ಅಭಿಮಾನಿಗಳು ಇದ್ದಾರೆ. ಅವ್ರಿಗೂ ಕೂಡ ಸಹಜವಾದಂತಹ ಟೆನ್ಷನ್ ಇದೆ. ಕೆಲವೊಬ್ಬರಿಗೆ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬರ್ಬೋದು ಅನ್ನುವಂತಹ ಆಶಾವಾದಗಳಿದ್ದರೆ, ಮತ್ತೊಂದಿಷ್ಟು ರಾಜಕೀಯವಾಗಿ ದೊಡ್ಡ ಮಟ್ಟದ ವಿರೋಧಿಗಳು ಮೈಸೂರಿನ ಭಾಗದಲ್ಲಿ ಸಿದ್ದರಾಮಯ್ಯನವ್ರಿಗಿಲ್ಲ, ಮೈಸೂರಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಇಲ್ಲ. ಆದರೆ ವಿಚಿತ್ರ ಅಂದರೆ ದೂರುದಾರರೇ ಮೈಸೂರಿನವರು. ಹಾಗಾಗಿ ಏನಾಗುತ್ತೆ ಅನ್ನುವಂಥ ಟೆನ್ಷನ್ ಸಹಜವಾಗಿ ಮೈಸೂರಿನಲ್ಲೇ ಬೇರೆಲ್ಲ ಜಿಲ್ಲೆಗಿಂತಲೂ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಅರವಿಂದ್. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ KP. ಒಟ್ಟಾರೆ ಇವಾಗ ಒಂದು ರೀತಿ ಎಕ್ಸಾಮ್ ಬರೆದ್ಬಿಟ್ಟು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಈಗ ಸಿದ್ದರಾಮಯ್ಯನವ್ರಿಗೆ. ದೂರುದಾರರಿಗೇನು ಅಂತಂದರೆ ವಾದ ಪ್ರತಿವಾದ ನೋಡಿದಾಗ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಅಂತಕ್ಕಂಥದ್ದು ಅವ್ರ ಮಾತು. ಏಕೆಂದರೆ ವಾದ ಪ್ರತಿವಾದಗಳ ಸಂದರ್ಭದಲ್ಲಿ ಇವರು ಹಾಜರುಪಡಿಸಿರ್ತಕ್ಕಂಥ ದಾಖಲಾತಿಗಳು, ಪತ್ರಗಳು ಇದೆಲ್ಲವನ್ನು ಕೋರ್ಟ್ ಗಮನಕ್ಕೆ ತಗೊಳುತ್ತೆ. ಮುಖ್ಯಮಂತ್ರಿಗಳ ಪತ್ನಿಯೇ 2001ರಲ್ಲಿ ಲೇಔಟ್ ಆಗಿದೆ ಅಂತ ಪತ್ರ ಬರೆದು 2004ರಲ್ಲಿ ಹೇಗೆ ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ, ಇದೆಲ್ಲ ನೋಡಿ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ವಿಶ್ವಾಸ ಅವರದ್ದು.